ಮಲ್ಪೆ ಬೀಚಲ್ಲಿ ಇದೀವಿ ನಾವು ಈಗ ನೋಡ್ತಿರ್ಬೋದು ಗಾಯ್ಸ್. ಮಂದಿ ನೋಡಿದ್ರ ಜಗ್ಗಿ ಬಂದಾರ, ನಾವು ಹೊಂಟಿವಿ ಬರ್ರಿ. ನೀವು ನೋಡ್ತಿರ್ಬೋದು ಅಲ್ಲಿಂದ ಮುಂದೆ ವೀರೇಶ್ ಹೊಂಟ, ಅಲ್ಲಿಂದ ನಾನು ಹಿಂದೆ ಹೊಂಟಿನ ಬರ್ರಿ. ಹುಡ್ರೆಲ್ಲ ಆಟ ಆಡಕತ್ತೇವ, ಮತ್ತು ಹುಡ್ರು ದೊಡ್ಡವರು ಸಣ್ಣವರು ಎಲ್ಲರೂ ಆಟಾಡಕ್ ಕುಂತಾರ. ನಾವು ಈಗ ಆ ಕಡೆ ಇಳಿಬೇಕು, ಬನ್ನಿ ಗಾಯ್ಸ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ನೀವು ನೋಡ್ತಿದ್ದೀರಾ ಝೂಟಾಕ್ಸ್ ಚಾನಲ್ಗೆ ಸ್ವಾಗತ. ಬನ್ನಿ ಗಾಯ್ಸ್, ಇವತ್ತು ಡೇ 43 ಆಗಿದ್ರಿಂದ ನಾವು ಫುಲ್ ಎಂಜಾಯ್ಮೆಂಟಲ್ಲಿದ್ದೀವಿ. ಬನ್ನಿ ಗಾಯ್ಸ್, ಮಲ್ಪೆ ಬೀಚಲ್ಲಿದ್ದೀವಿ, ನೋಡ್ಬೋದು ಗಾಯ್ಸ್. ಅಲ್ಲಿಂದ ನೋಡೋದಾದ್ರೆ ನಿಮ್ಗೆ ಈವ್ನಿಂಗ್ ಟೈಮಲ್ಲಿ ಮಲ್ಪೆ ಬೀಚು ಅನಾಹುತವಾಗಿ ಕಾಣುತ್ತೆ. ಅಲ್ಲಿಂದ ನಾವು ನೆಕ್ಸ್ಟ್ ಸೀದಾ ಎಲ್ಲಿ ಬಂದೀವಿ ಅಂದ್ರೆ ಒಂದು ದೇವಸ್ಥಾನಕ್ಕೆ ಬಂದೀವಿ ಬರ್ರಿ. ಇಲ್ಲಿ ನೋಡಿದ್ರೆ ರೂಮ್ ಹುಡ್ಕೊಂತೀವಿ. ರೂಮ್ ನೋಡಿದ್ರೆ ಖಂಡಪಟ್ಟಿ ಸಿಗೋ ಅಲ್ವೋ, ಸೀಸನ್ ಐತೆ ಅಂತಾರೆ. ನಾವು ನೋಡಿದ್ರೆ ಹುಡುಕ್ಯಾಡಿ ಸಾಕಾಗಿ ಸೀದಾ ಮತ್ತು ಅಲ್ಲಿಂದ 3 ತಾಸು ಜರ್ನಿಲಿ 2 ಗಂಟೆ 45 ನಿಮಿಷಕ್ಕೆ ನಾವು ಕುಕ್ಕೆ ಸುಬ್ರಹ್ಮಣ್ಯ ತಲುಪಿಬಿಟ್ಟಿವಿ. ಈಗ ನೀವು ನೋಡ್ತಿರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ. ಇಲ್ಲಿ ನೋಡಿದ್ರೆ ಇಲ್ಲಿನೂ ರೂಮ್ ಫುಲ್ ಸೋಲ್ಡ್ ಔಟ್ ಆಗಿದಾಗ ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ಈ ಒಂತಲ್ಲಿ ನೋಡ್ತಿರ್ಬೋದಾಗ ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ನಾವು ಇದ್ದೀವಿ. ಈಗ ನೋಡ್ರೆ ಎಷ್ಟು ಪ್ರಶಾಂತತವಾಗಿದೆ. ನಿಮಗೆ ಮಾರ್ನಿಂಗ್ ನೋಡಿದ್ರೆ ಫುಲ್ ಜನ ಇರ್ತಾರೆ ಇಲ್ಲಿ. ನಾವು ಇಲ್ಲಿನ ಅಷ್ಟು ಬೆಳಗ್ಗೆ ದರ್ಶನ ಮಾಡ್ಬೇಕಂತೇಳಿ ರೂಮ್ ಹುಡುಕ್ತಾ ಇದ್ದೀವಿ. ಫುಲ್ ಕಾಂಟ್ಯಾಕ್ಟಲ್ಲಿದ್ದೀವಿ. ಆ ರೂಮ್ ಸಿಗ್ತಾ ಇಲ್ಲ ಗಾಯ್ಸ್. ಅಲ್ಲಿಂದ ನೆಕ್ಸ್ಟು ಸಂಡೇ ಇರುವ ಕಾರಣ ನಾವು ಸಂಡೇ ದಿನ ನಾನು ನಮ್ಮ ಊರಿಗೆ ಬರಬೇಕಾದ ಪ್ರಸಂಗ ಬಂದ್ಬಿಡ್ತು. ಯಾಕಂದರೆ ನಾವು ಸೋಮವಾರ ಕೆಲಸಕ್ಕೆ ಹೋಗಬೇಕು, ಇಲ್ಲಾಂದರೆ ನಮ್ಮ ಕೆಲಸನೇ ಹೊಂಟೋಗುತ್ತೆ. ಮಡಿಕೇರಿಯಿಂದ ನಾನೇನು ಮಾಡಿದೆ ಅಂದರೆ ಸೀದಾ ನಾವು ಎಲ್ಲಿ ಹೋಗ್ಬೇಕಂದ್ರೆ ಹರಿಹರಕ್ಕೆ ಹೋಗಬೇಕು. ಹರಿಹರದ್ದು ಬಸ್ ಟಿಕೆಟ್ ತೊಗೊಂಡು ನಾನು ಹೊಂಟಿದ್ದೀನಿ. ಬನ್ನಿ ಗಾಯ್ಸ್, ನಮ್ಮ ಪ್ರಯಾಣ ಸುಖಕವಾಗ ನಮ್ಮ ಪ್ರಯಾಣ ಸುಖವಾಗಿರಲಿ ಅಂತ ಹೇಳೋಕ್ಕೋಗತ್ತಿಗೆ ನಮ್ಮ ಬಸ್ ಟೈರು ಪಂಚರ್ ಆಗಿಬಿಡ್ತು ಗಾಯ್ಸ್. ನೋಡ್ತಿರ್ಬೋದು ಜನ ಎಲ್ಲ ಕಕ್ಕಿ ಬಿಕ್ಕಿ ಪದ್ಮನ ಹಳ್ಳಿಲಿ ನಾವು ಸಿಗಾಕೊಂಡಿದ್ದೀವಿ. ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ಬಸ್ಸಲ್ಲಿ ಇನ್ನೊಂದು ಸ್ಟೆಪ್ನಿ ಇದೆ, ಆದರೂ ಅದು ಯೂಸಿಗೆ ಬರ್ತಾ ಇಲ್ಲ. ಇಲ್ಲೇ ನೋಡಿದ್ರೆ ಮಂದಿ ಬೆಂಕಿ ಹಚ್ಬಿಟ್ಟಾರ. ಅನಾಹುತ ಮಂದಿ ನಮ್ಮದು ನೋಡ್ಬೋದು ನೀವು. ಎಲ್ಲಿ ನೋಡಿದ್ರು ನಮ್ಮ ಮಂದಿ ಏನೋ ಒಂದು ಅನಾಹುತ ಮಾಡಿಬಿಡ್ತು. ನಮ್ಮ ಹೊಸ ನೋಡ್ಬೋದು ನೀವೀಗ. ನೋಡು ಸುಮ್ಮನೆ ಕುಂದರ್ಲಾರ್ದೆ ಬೆಂಕಿ ಹಚ್ಬಿಟ್ರೆ ನಾವು ನೋಡಿ ತಂಡ್ಯಾಗ ಏನು ಮಾಡೋಕ್ಕಂತ ಗೊತ್ತಾಗಲ್ಲದಂಗೆ ಹೊಸ ಮಂದಿ ಚಳಿ ಕಾಸನಗತ್ತಾರ. ನೋಡ್ತಿರ್ಬೋದು ಗಾಸ್ ನೀವು ಇಲ್ಲಿ. ಅಲ್ಲಿಂದ ನೆಕ್ಸ್ಟು ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ಹಾಸನ ಡಿಸ್ಟ್ರಿಕ್ಕಲ್ಲಿ ನಾವಿದ್ದೀವಿ ಈಗ.